ಇವತ್ತು ನಾವು ಸೋಮವಾರ ಅಂದರೆ ಡೇಟ್ ಇವತ್ತು 15th ಜೂನ್. 15 ಜೂನಿನ ನಾನು ಯಾವುದೆಲ್ಲ ಲೆವೆಲ್ಸ್ ಮಾರ್ಕ್ ಮಾಡ್ತೇನೆ ಮತ್ತು ನನ್ನ ಥಾಟ್ ಪ್ರೊಸೆಸ್ ಎಂತ ಅಂತ ನನಗೆ ಶೇರ್ ಮಾಡ್ತೇನೆ. ಓಕೆ, ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾನು ಡೈಲಿ ಬೇಸಿಸಲ್ಲಿ ನಾನು ಅನಾಲಿಸಿಸನ್ನು ಶೇರ್ ಮಾಡ್ತಿರ್ತೇನೆ. ಸೊ ಬೇಸಿಕಲಿ ಇದು ಯಾವುದೇ ಟಿಪ್ಸ್ ಅಥವಾ ನಿಮಗೆ ಸಜೆಷನ್ಸ್ ಅಲ್ಲ, ಇದು ಬೇಸಿಕಲಿ ನಾನು ಹೇಗೆ ಅನಾಲಿಸಿಸ್ ಮಾಡ್ತೇನೆ ಅಂತ ನೀವು ಕಲಿಬೋದು. ಓಕೆ, ಹೀಗೆ ಅಥವಾ ನಿಮ್ಮ ಸಜೆಷನ್ಸ್ ಏನಾದರೂ ಇದೆ ಶೇರ್ ಮಾಡ್ಬೋದು. ಓಕೆ, ಸೊ ಡೈಲಿ ಬೇಸಿಸಲ್ಲಿ ಮಿಸ್ ಮಾಡದೆ ನಾನು ವೀಡಿಯೋಸನ್ನು ಅಪ್ಡೇಟ್ ಮಾಡ್ತೇನೆ. ಸೊ ಇಲ್ಲಿ ನೋಡ್ಬೋದು ನೀವು 14th ಡೇ, 13th ಡೇ, 12th ಡೇ, ಹಾಗೆ ನಾನು ಒಂದು ಡೈಲಿ ಆಗಿ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತೇನೆ ಮತ್ತು ಶಾರ್ಟ್ಸ್ ಕೂಡ ಅಪ್ಲೋಡ್ ಮಾಡ್ತೇನೆ, ಸಣ್ಣ ಸಣ್ಣದು, ಅಂದರೆ ಡೈಲಿ ಬೇಸಿಸಿನ ಲೆವೆಲ್ಸ್ ಮತ್ತು ಹೇಗೆ ನಾನು ಟ್ರೇಡ್ ಮಾಡ್ತೇನೆ ಅಂತ. ಓಕೆ, ಸ್ಟಾರ್ಟ್ ಮಾಡುವ ಮುಂಚೆ ಫಸ್ಟಾಗಿ ನಾನು ಕಂಪ್ಲೀಟಾಗಿ ಬಯಸ್ನೆಸ್ಸನ್ನು ಚೆಕ್ ಮಾಡ್ತೇನೆ. ಈಗ ನೋಡ್ಬೋದು ನೀವು ಕಂಪ್ಲೀಟಾಗಿ ಪ್ರೈಸ್ ಒಂದು ಅಪ್ ಸೈಡಲ್ಲಿ ಹೋಗ್ತಾ ಉಂಟು. ಓಕೆ, ಸೊ ಡೌನ್ ಮೊಮೆಂಟಮ್ ಇತ್ತು ಗುರುವಾರ ದಿನ ನಾವು ನೋಡಿದ್ವಿ ಅಲ್ವಾ, ಅದೇ ಮೊಮೆಂಟಮ್ ಕಂಟಿನ್ಯೂ ಆಗಿ ಈಗ ಅಪ್ ಸೈಡಲ್ಲೇ ಪ್ರೈಸ್ ಮೂವ್ ಆಗ್ತಾ ಉಂಟು. ಓಕೆ, ಸೊ ಗೋಲ್ಡ್ ಒಂದು ಒಳ್ಳೆ ಟೈಪಿನ ಪುಲ್ ಬ್ಯಾಕ್ ತಗೊಂಡಿದೆ. ಓಕೆ, ಸೊ ಈಗ ನಾವು ಫಸ್ಟಾಗಿ ಲೆವೆಲ್ಸನ್ನು ಮಾರ್ಕ್ ಮಾಡುವ. ಸೊ 30 ಮಿನಿಟ್ಸಲ್ಲಿ ನೀವು ಆಬ್ವಿಯಸ್ ಆಗಿ ನೋಡಿರ್ಬೋದು, ಈ ಲೆವೆಲ್ ಒಂದು ಸ್ಟ್ರಾಂಗ್ ಲೆವೆಲ್ ಅಂತ ಕಾಣ್ತಾ ಉಂಟು. ಓಕೆ, ಯಾಕಂದರೆ ಇಲ್ಲಿ ಇಲ್ಲೊಂದು ಫಾಲ್ ಬರುವ ಮುಂಚೆ, ಓಕೆ, ಸೊ ಒಂದು ಗೋಲ್ಡಿಗೆ ದೊಡ್ಡ ಮಟ್ಟದ ಒಂದು ಸ್ವಿಂಗ್ ಡೌನ್ ಬರುವ ಕಾರಣ ಈ ಲೆವೆಲ್ ಅಂತ ಹೇಳ್ಬೋದು ಈಗ. ಓಕೆ, ಸೊ ಯಾಕಂದರೆ ಇಲ್ಲಿ ನೋಡ್ಬೋದು ನೀವು ಮಲ್ಟಿಪಲ್ ಟೈಮ್ ರಿಜೆಕ್ಷನ್ ತೊಗೊಂಡು ಪ್ರೈಸ್ ಒಂದು ಡೌನ್ ಸೈಡಿಗೆ ಬಂದಿದೆ. ಓಕೆ, ಸೊ ಹಾಗಾಗಿ ನಾನು ಎಂತ ಮಾಡ್ತೇನೆ ಅಂದರೆ ಈ ಲೆವೆಲ್ ಒಂದು ರೆಸಿಸ್ಟೆನ್ಸನ್ನು ಮಾರ್ಕ್ ಮಾಡ್ತೇನೆ ಈಗ. ಓಕೆ, ಈ ಲೆವೆಲ್ ರೆಫರೆನ್ಸ್ ಇಟ್ಕೊಂಡು. ಓಕೆ, ಸೊ ಇದು ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು ನೀವೊಂದು ಕ್ಲೀನಾಗಿ ಅಬ್ಸರ್ವ್ ಮಾಡಿದರೆ ಈ ಲೆವೆಲಲ್ಲಿ ಕೂಡ ರಿಜೆಕ್ಷನ್ ತೊಗೊಂಡಿತ್ತು, ಇಲ್ಲಿ ಕೂಡ ಈಗ ಸಣ್ಣ ಮಟ್ಟದ ಮೊಮೆಂಟಮ್ ಸ್ಲೋ ಆಗಿದೆ. ಓಕೆ, ಸೊ ಮೊಮೆಂಟಮ್ ಒಂದು ಸ್ಲೋ ಆಗಿದೆ. ಓಕೆ, ಹಾಗಾಗಿ ಸೊ ನಾವು ಈ ಲೆವೆಲ್ ಒಂದು ಕ್ರಿಟಿಕಲ್ ಲೆವೆಲ್ ಅಂತ ಕನ್ಸಿಡರ್ ಮಾಡ್ಬೋದು ಇವತ್ತು. ಓಕೆ, ಸೊ ಸ್ವಲ್ಪ ಒಳ್ಳೆ ಮಾಡಿ ಅಡ್ಜಸ್ಟ್ ಮಾಡಿದ್ರೆ ಓಕೆ, ಇದೊಂದು ಮೇಜರ್ ಲೆವೆಲ್ ಇವತ್ತು ನೋಡ್ದಾದ್ರೆ. ಮತ್ತೆ ಇನ್ನೊಂದು ಲೆವೆಲ್ ಒಂದು ಪುಲ್ ಬ್ಯಾಕ್ ಕೊಟ್ಟು ಮೇಲೆ ಹೋಗುದಂತ ಆದರೂ ಕೂಡ ಮೇ ಬಿ ಇದೊಂದು ಲೆವೆಲನ್ನು ನಾನು ಮಾರ್ಕ್ ಮಾಡಿ ಇಟ್ಕೊಳ್ತೇನೆ. ಓಕೆ, ಇನ್ ಕೇಸ್ ಪ್ರೈಸ್ ಒಂದು ಪುಲ್ ಬ್ಯಾಕ್ ಕೊಟ್ಟು ಮೇಲೆ ಹೋಗಬೇಕಂತ ಆದರೆ ಈ ಲೆವೆಲಿಗೆ ಬರ್ಬೋದು ಹೀಗೆ. ಓಕೆ, ಸೊ ಹಾಗಾಗಿ ಮೇಜರಾಗಿ ಹೇಳುತ್ತಿದ್ರೆ ಇದೆರಡೇ ಲೆವೆಲ್, ಮತ್ತು ಇನ್ನೂ ಕೂಡ ಲೆವೆಲ್ ಬ್ರೇಕ್ ಆಗಿ ಕೆಳಗೆ ಬಂದರೂ ಈ ಲೆವೆಲ್ ಕೂಡ ಒಂದು ಸ್ವಲ್ಪ ಇಂಪಾರ್ಟೆಂಟ್ ಲೆವೆಲ್ ಅಂತ ಹೇಳ್ಬೋದು. ಓಕೆ, ಹೀಗೆ ಸ್ಟ್ರಾಂಗ್ ಒಂದು ಅಪ್ಸೈಡ್ ಉಂಟು ಮೊಮೆಂಟಮ್. ಸೊ ಹಾಗಾಗಿ ಪ್ರೈಸ್ ಒಂದು ಅಪ್ಸೈಡ್ ಹೋಗುವ ಚಾನ್ಸಸ್ ತುಂಬ ಹೈ ಉಂಟು. ಓಕೆ, ಯಾಕಂದರೆ ನೀವು ಮೊಮೆಂಟಮನ್ನು ಅಬ್ಸರ್ವ್ ಮಾಡಿದರೆ ಇದು ಮೊಮೆಂಟಮ್ ನೋಡಿ, ಪ್ರಾಪರಾಗಿ ಒಂದು ಅಪ್ಸೈಡ್ ಮೊಮೆಂಟಮ್ ಕೊಟ್ಟು ನೋಡಿ ಹೀಗೆ, ಮೇ ಬಿ ಹೀಗೆ ಕೊಟ್ಟು ಒಂದು ಹೀಗೆ ಕೂಡ ಹೋಗ್ಬೋದು, ಮತ್ತು ಹೇಳಲಿಕ್ಕೆ ಕೂಡ ಹೋಗೋದಿಲ್ಲ. ಅಂದರೆ ಅಟ್ ಟೈಮಿನ ಕ್ಯಾಂಡಲ್ ಸ್ಟ್ರಕ್ಚರ್ಸ್ ಮತ್ತು ಮಾರ್ಕೆಟ್ ಸ್ಟ್ರಕ್ಚರ್ ಹೇಗೆ ಫಾರ್ಮ್ ಆಗಿದೆ ಅಲ್ವಾ, ಅದು ಪ್ರಕಾರ ಅನಾಲಿಸಿಸ್ ಮಾಡಬೇಕಾಗ್ತದೆ. ಸೊ ಈಗ ಪ್ಲ್ಯಾನ್ ಪ್ರಕಾರ ಈ ಲೆವೆಲ್ಸನ್ನು ವೇಟ್ ಮಾಡಬೇಕಾಗ್ತದೆ. ಓಕೆ, ಸೊ ಆದಷ್ಟು ಡೌನ್ ಸೈಡನ್ನೇ ನಾನು ಪ್ರಿಫರ್ ಮಾಡೋದಿಲ್ಲ, ಆದಷ್ಟು ಡೌನ್ ಸೈಡ್ ನಾನು ಫೋಕಸ್ ಮಾಡ್ತಾಯಿಲ್ಲ. ಈಗ ಕಂಪ್ಲೀಟಾಗಿ ಅಪ್ಸೈಡ್ ಮೊಮೆಂಟಮನ್ನೇ ಆದಷ್ಟು ನೋಡ್ತಾ ಇದ್ದೇನೆ. ಆದರೆ ಹೇಳಲಿಕ್ಕೆ ಆಗೋದಿಲ್ಲ ಹೇಗೆ ಅಂತ. ಇಲ್ಲಿ ನೋಡ್ಬೋದು ನೀವು ಕ್ಯಾಂಡಲ್ ಫಾರ್ಮೇಷನ್ ಕೂಡ ತುಂಬ ಸ್ಟ್ರಾಂಗ್ ಆಗಿ ಗ್ರೀನ್ ಕ್ಯಾಂಡಲ್ಲೇ ಫಾರ್ಮ್ ಆಗಿದೆ. ಓಕೆ, ಸೊ ಹಾಗಾಗಿ ಮೇ ಬಿ ಹೀಗೆ ಎಲ್ಲಾದರೆ ಫಾರ್ಮ್ ಆದರೆ, ಅಂದರೆ ಈ ಲೆವೆಲಿಗೆ ಬಂದೊಂದು ಟಚ್ ಆಗಿ ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆದರೆ ನಾನೊಂದು ಪ್ಲ್ಯಾನ್ ಮಾಡ್ತೇನೆ. ಓಕೆ, ಒಂದು ಅಪ್ ಸೈಡ್. ಆದರೆ ಅದೇನು ಹೇಳಿದ ಪ್ರಕಾರ ನಮಗೆ ಯಾವುದೇ ಡಿಸಿಷನ್ ಈಗ ತೊಗೊಳ್ಳಿಕ್ಕೆ ಆಗೋದಿಲ್ಲ, ಯಾಕಂದರೆ ಪ್ರಾಪರಾಗಿ ಕ್ಲೀನಾಗಿ ಮೊಮೆಂಟಮ್ ಇಲ್ಲ. ಓಕೆ, ಮತ್ತು ಒಂದೆಂತಂದರೆ ಈ ಲೆವೆಲ್ ಒಂದು ಕ್ರಿಟಿಕಲ್ ಆಗಿ ಇಟ್ಕೊಳ್ಬೇಕಂತ ಅಂದರೆ ಇಲ್ಲಿ ಪ್ರಾಪರಾಗಿ ಸ್ಟ್ರಾಂಗ್ ರಿಜೆಕ್ಷನ್ ಕೊಟ್ಟೆ ಡೌನ್ ಸೈಡ್ ಹೋಗಿದೆ. ಓಕೆ, ಸೊ ಇಲ್ಲಿ ಕೂಡ ನೋಡ್ಬೋದು ನೀವೀಗ ಎಂಥದ್ದು ಕೂಡ ಮೊಮೆಂಟಮ್ ಇಲ್ಲ, ಒಂಥರ ಸೈಡ್ ವೈಸ್ ಮೊಮೆಂಟಮಲ್ಲೇ ಉಂಟು 5 ಮಿನಿಟ್ಸಲ್ಲಿ. ಓಕೆ, ಹಾಗಾಗಿ ನಾವು ವೇಟ್ ಆ್ಯಂಡ್ ವಾಚ್ ಮಾಡುವ. ಒಂದು 6 ಗಂಟೆ ತನಕ ನಮಗೆ ಕ್ಲಾರಿಟಿ ಸಿಗ್ಬೋದು ಹೇಗೆ ಮೊಮೆಂಟಮ್ ಅಂತ, ಅದರ ಪ್ರಕಾರ ನಾವು ಡಿಸಿಷನ್ ತಗೊಳ್ಳುವ. ಓಕೆ, ಟೈಮ್ ಆಗಿದೆ 7 ಗಂಟೆ. ಸೊ ಒಂದು ಟ್ರೇಡ್ ತಗೊಂಡೆ ನಾನು, ಆದರೆ ಅದೊಂದು ತುಂಬ ರೂಲ್ಸ್ ಬ್ರೇಕಿಂಗ್ ಟ್ರೇಡ್ ಅಂತ ಹೇಳ್ಬೋದು. ಓಕೆ,
ಯಾಕಂತ ನಾನು ಹೇಳ್ತೇನೆ. ಆದರೆ ಸ್ಟಾಪ್ ಲಾಸ್ ಎಲ್ಲ ತುಂಬ ಸಣ್ಣದಿತ್ತು, 0.01 ಲಾಟ್ ತೊಗೊಂಡೆ. ಸ್ಟಾಪ್ ಲಾಸ್ $8 ಏನೋ ಇತ್ತು. ಓಕೆ, ಸೊ ಅದರ ಹಿಂದೆ ನಾನು ಲಾಜಿಕ್ ಅಂತ ಮತ್ತೆ ಅದು ಆ್ಯಕ್ಚುಲಿ ತಗೊಳ್ಬಾರ್ದಿತ್ತು ಯಾಕಂತ ಕೂಡ ಹೇಳ್ತೇನೆ. ಓಕೆ, ಅದು ಸೆಲ್ ಟ್ರೇಡ್ ತೊಗೊಂಡದ್ದು ನಾನು. ಸೊ ನೀವು ನೋಡ್ಬೋದು ಈಗ. ಸೊ ಕ್ಲಿಯರ್ಲಿ ಯಾರಿಗೆ ಹೇಳಿದ್ರು ಅವ್ರು ಹೇಳ್ತಾರೆ ಇದು ಅಪ್ಸೈಡ್ ಟ್ರೇಡ್ ಅಂತ. ಓಕೆ, ಅಪ್ಸೈಡ್ ಟ್ರೆಂಡಲ್ಲೇ ಉಂಟಂತ. ಓಕೆ, ನಾನು ನಿಮ್ಗೆ ಎಂತ ಹೇಳಿದೆ, ಈ ಲೆವೆಲ್ ಬಂದು ಒಂದು ಪ್ರಾಪರ್ ರಿಜೆಕ್ಷನ್ ಕೊಟ್ಟರೆ ಒಂದು ಟ್ರೇಡ್ ತಗೊಳ್ಬೋದು ಅಂತ. ಆದರೆ ಒಂದು ನಾನು ಲರ್ನಿಂಗ್ ಎಂತ ಅಂದರೆ, ಆ್ಯಕ್ಚುಲಿ ಕಾನ್ಸೆಪ್ಟ್ ನಂಗೆ ಗೊತ್ತಿತ್ತು, ಆದರೆ ಕೂಡ ಸೈಕಾಲಜಿಕಲಿ ಒಂದ್ಸತಿ ನಿಮಗೆ ಇಲ್ಲಿ ಕಾಣ್ತಲ್ವಾ ಆ ಟೈಪಲ್ಲಿ ಮಲ್ಟಿಪಲ್ ರಿಜೆಕ್ಷನ್ ಹಾಗೆ ಹೀಗೆ ಅಂತ, ಆಗ ಆ ಟ್ರೇಡ್ ತಗೊಳ್ಬೇಕಂತ ಅನಿಸ್ತದೆ. ಓಕೆ, ಆದರೂ ಕೂಡ ಒಂದು ಕಾನ್ಸೆಪ್ಟ್ ನಾವು ಎಂತ ಕಲಿತೆ ಅಂದರೆ, ಯಾವತ್ತೂ ನಿಮ್ಮ ರೂಲ್ಸ್ ಪ್ರಕಾರನೇ ಹೋಗ್ಬೇಕಂತ. ಇಲ್ಲಿ ನಾನು ಫಸ್ಟ್ ರೂಲನ್ನೇ ಬ್ರೇಕ್ ಮಾಡಿದೆ. ಓಕೆ, ಫಸ್ಟ್ ರೂಲನ್ನು ಬ್ರೇಕ್ ಮಾಡಿದೆ. ಅದೇ ಫಸ್ಟ್ ರೂಲ್ ಎಂತ ಅಂದರೆ, ನಾನು ಬೇಸಿಕ್ಲಿ ಬಯಸ್ನೆಸ್ ಎಂತ ಅಂತ, ಬಯಸ್ನೆಸ್ ಮತ್ತು ಡೈರೆಕ್ಷನ್. ಓಕೆ, ಡೈರೆಕ್ಷನ್ ನಾನು ನಿಮಗೆ ಮಧ್ಯಾಹ್ನ ವೀಡಿಯೋದಲ್ಲಿ ಕೂಡ ಹೇಳಿದ್ದೆ, ಕ್ಲಿಯರ್ ಆಗಿ ಅಪ್ಸೈಡ್ ಮೊಮೆಂಟಮ್ಮೇ ಟ್ರೇಡ್ ತೊಗೊಳ್ಬೇಕಂತ. ಸೆಲ್ ಟ್ರೇಡ್ ತಗೊಳ್ಳೋದಾದರೆ ಎಲ್ಲಿ ತಗೊಳ್ಬೇಕು, ಅದು ನಿಮ್ಮ ಪ್ರೀವಿಯಸ್ ಲೋವರ್ ಹೈ ಬ್ರೇಕ್ ಆದರೆ ಮಾತ್ರ. ಓಕೆ, ಇಲ್ಲಿ ಲೋವರ್ ಹೈ, ಇದು ಲೆವೆಲ್. ಓಕೆ, ಇದು ಲೋವರ್ ಹೈ, ಇದು ಬ್ರೇಕ್ ಆದರೆ ಮಾತ್ರ ಡೌನ್ ಸೈಡ್ ಟ್ರೇಡ್ ತಗೊಳ್ಬೋದು. ಓಕೆ, ಸೊ ಇಲ್ಲಿ ನಾನು ಎಂತ ಮಾಡಿದೆ ಅಂದರೆ, ಫಸ್ಟ್ಲಿ ಈ ಲೆವೆಲಲ್ಲಿ ತುಂಬ 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 ಬ್ಯಾಡ್ ಐಡಿಯಾ ಒಂದು ಸೆಲ್ ಟ್ರೇಡ್ ತಗೊಳ್ಳೋದು. ಓಕೆ, ಇಲ್ಲಿ ಸೆಲ್ ಟ್ರೇಡ್ ಅಂದರೆ ಸೆನ್ಸಿವ್ ಆಗೋದಿಲ್ಲ, ಯಾಕಂದರೆ ಪ್ರೀವಿಯಸ್ ಹೈ ಕೂಡ ಬ್ರೇಕ್ ಮಾಡಿ ಒಂದು ರೆಸ್ಟ್ ಮಾಡಿ ಮೇಲೆ ಹೋಗಿದೆ. ಓಕೆ, ಸೊ ಮತ್ತೆ ನೆಕ್ಸ್ಟ್ ಮಿಸ್ಟೇಕ್ ಅಂತ ಅಂದರೆ, ಈ ಲೆವೆಲಲ್ಲಿ ನಾನು ವೆಯ್ಟ್ ಮಾಡಬೇಕಿತ್ತು. ಈ ಲೆವೆಲ್ ಹೀಗೆ ಹೋಗಿ ಹೀಗೆ ಬೇಕಾಗಿ ಹೀಗೆ ಬಂದರೆ ಒಂದು ಸೂಪರ್ A+ ಟ್ರೇಡ್ ಅಂತ ಹೇಳ್ಬೋದು. ಓಕೆ, ಆದರೆ ನಾನೆಂತ ಅನ್ಸ್ಕೊಂಡೆ, ನನ್ನ ತಲೆಯಲ್ಲಿ ಎಂತ ಇತ್ತಂದರೆ, ಫಸ್ಟ್ಲಿ ಈ ಲೆವೆಲಲ್ಲಿ ಮಲ್ಟಿಪಲ್ ರಿಜೆಕ್ಷನ್ ಕೊಟ್ಟಿದ್ದೆ. ಓಕೆ, ನನ್ನ ತಲೆಯಲ್ಲಿ ಒಂದೇ ಇತ್ತು, ಈ ಲೆವೆಲಲ್ಲಿ ಮಲ್ಟಿಪಲ್ ರಿಜೆಕ್ಷನ್ ಕೊಡ್ತಾ ಉಂಟು, ಇನ್ನೊಂದು ಪುಲ್ ಬ್ಯಾಕ್ ಕೊಟ್ಟಿದ್ದು ಒಂದು ಸಣ್ಣದು, ಇಲ್ಲಿ ಒಂದು ರೆಡ್ ಕ್ಯಾಂಡಲ್ ಫಾರ್ಮ್ ಆಗಲಿ ಟ್ರೇಡ್ ತಗೊಳ್ಳಿ. ಆದರೆ ಇಲ್ಲಿ ಒಂದು ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿತ್ತು. ಓಕೆ, ಇಲ್ಲಿ ನೀವು ನೋಡ್ಬೋದು ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿತ್ತು. ಓಕೆ, ಒಂದು ಎನ್ಗಲ್ಫಿಂಗ್ ಕೂಡ ಮಾಡಿತ್ತು. ಓಕೆ, ಹಾಗಾಗಿ ನಾನು ಟ್ರೇಡ್ ತೊಗೊಂಡೆ. ಆದರೆ ಇದು ಇಂಪಾರ್ಟೆಂಟ್ ಅಲ್ಲ, ನನಗೆ ಇಂಪಾರ್ಟೆಂಟ್ ಎಂತ ಅಂದರೆ, ಫಸ್ಟ್ಲಿ ದೊಡ್ಡ ಟೈಮ್ ಫ್ರೇಮಲ್ಲಿ ಎಂತ ಹೇಳ್ತಾ ಉಂಟು ಮಾರ್ಕೆಟ್ ಅಂತ. ದೊಡ್ಡ ಟೈಮ್ ಫ್ರೇಮಲ್ಲಿ ಆಲ್ರೆಡಿ ಅಪ್ಸೈಡ್ ಅಂತ ಹೇಳ್ತಾ ಉಂಟು. ಓಕೆ, ಅಪ್ಸೈಡ್ ಅಂದರೆ ಹೈಯರ್ ಹೈ ಹೈಯರ್ ಲೋ, ಹೈಯರ್ ಹೈ ಹೈಯರ್ ಲೋ ಫಾರ್ಮ್ ಆಗ್ತಾ ಉಂಟು. ಓಕೆ, ನೆಕ್ಸ್ಟ್ ಎಂತ ಹೇಳ್ತಾ ಉಂಟು ನಮಗೆ, ನೆಕ್ಸ್ಟ್ ಪ್ರೀವಿಯಸ್ ಹೈಯರ್ ಲೋ ಮತ್ತು ಹೈಯರ್ ಹೈ. ಓಕೆ, ಹೈಯರ್ ಹೈ ಹೈಯರ್ ಲೋ. ಓಕೆ, ಈ ಲೆವೆಲಲ್ಲಿ ನಾವು ಯಾವತ್ತು ಒಂದು ಕೌಂಟರ್ ಟ್ರೆಂಡ್ ಟ್ರೇಡ್ ತಗೊಳ್ಳೋದಾದರೆ ಯಾವತ್ತು ಪ್ರೀವಿಯಸ್ ಹೈಯರ್ ಲೋ ಬ್ರೇಕ್ ಆದರೆ ಮಾತ್ರ ತಗೊಳ್ಬೇಕು. ಓಕೆ, ಇಲ್ಲಿದ್ರೆ ನಾವು ಜಸ್ಟ್ ವೇಟ್ ಆ್ಯಂಡ್ ವಾಚ್ ಮಾಡಬೇಕು. ಓಕೆ, ಇಲ್ಲಿ ಆ್ಯಕ್ಚುಲಿ ನಾನು ಸೆಲ್ ಟ್ರೇಡ್ ತಗೊಳ್ಬಾರ್ದಿತ್ತು, ಆದರೆ ಇದೊಂದು ಒಳ್ಳೆ ಲರ್ನಿಂಗ್ ಅಂತ ಕೂಡ ಹೇಳ್ಬೋದು ನಮಗೆ. ಓಕೆ, ಸೊ ಯಾವತ್ತೂ ಒಂದು ಮಿಸ್ಟೇಕ್ಸ್ ಮಾಡಿದ್ದಾಗ ನೀವು ಬರೆದಿಟ್ಕೊಳ್ಬೇಕು ಅದನ್ನು. ಇದು ಆ್ಯಕ್ಚುಲಿ ಒಂದು ಅಪ್ ಟ್ರೇಡ್ ಅಂದರೆ ಬೈ ಸೈಡ್ ಟ್ರೇಡ್ ಪ್ಲ್ಯಾನ್ ಮಾಡಬಹುದು. ಬೈ ಸೈಡ್ ಕೂಡ ಟ್ರೇಡ್ ಯಾವಾಗ ಪ್ಲ್ಯಾನ್ ಮಾಡ್ಬೋದು, ಅದು ಒಂದು ಪ್ರಾಪರ್ ಪುಲ್ ಬ್ಯಾಕ್ ಕೊಟ್ಟ ನಂತರ ಮಾತ್ರ. ಇಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ, ಇಲ್ಲಿ ಒಂದು ಬೈ ಟ್ರೇಡ್ ತಗೊಂಡು ಸ್ಟಾಪ್ ಲಾಸ್ ಹಿಟ್ಟಾದರೆ ನಿಮ್ಮ ಟ್ರೇಡ್ ಕೂಡ ಡೌನ್ ಸೈಡಲ್ಲಿ ಹೋಗ್ತದೆ, ಅಂದರೆ ಟ್ರೇಡ್ ಕೂಡ ಒಂದು ಸ್ಟಾಪ್ ಲಾಸ್ ಆಗಿ ಹಂಟ್ ಮಾಡಿ ಹೋಗ್ತದೆ. ಓಕೆ, ಸೊ ಐಡಿಯಲಿ ಒಂದು ಅಪ್ಸೈಡ್ ಟ್ರೇಡ್ ತಗೊಳ್ಳೋದ್ರೆ ಈ ಲೆವೆಲ್ ಬಂದರೆ ಮಾತ್ರ. ಓಕೆ, ಈ ಲೆವೆಲಿಗೆ ಬರಲಿಲ್ಲ, ನೋ ಪ್ರಾಬ್ಲಮ್, ಈಗ ನಾವು ವೇಟ್ ಮಾಡುವ. ಓಕೆ, ಸೊ ಈಗ ಮೊಮೆಂಟಮ್ ಕೂಡ ತುಂಬ ಸ್ಲೋ ಉಂಟು. ಒಂದು ನೋಡೋದಾದರೆ 7 ಗಂಟೆ 15 ನಿಮಿಷ ಆಗಿದೆ ಆಲ್ರೆಡಿ. ಸೊ ಈಗ ನಾವು ಎಂತ ಮಾಡಬೇಕಂದ್ರೆ, ಜಸ್ಟ್ ವೇಟ್ ಆ್ಯಂಡ್ ವಾಚ್ ಮಾಡಬೇಕು ಪ್ರಾಪರಾಗಿ. ಇಲ್ಲಿ ಈಗ ಇನ್ ಕೇಸ್ ಒಂದು ಅಪ್ಸೈಡ್ ಮೊಮೆಂಟಮ್ ಮಾರ್ಕೆಟಿಗೆ ಹೋಗಬೇಕಂತ ಆದರೆ ಎಂತ ಮಾಡ್ಬೋದಂದರೆ, ಪ್ರಾಪರಾಗಿ ಒಂದು ಅಪ್ಸೈಡ್ ಬಂದು ಒಂದು ಪುಲ್ ಬ್ಯಾಕ್ ಕೊಟ್ಟು ಇಲ್ಲಿ ಎಲ್ಲಾದರೆ ಸೆಟಪ್ ಫಾರ್ಮ್ ಆದರೆ ಮಾತ್ರ. ಓಕೆ, ಸೊ ಇದು ನಂದು ಒಂದು ಟ್ರೇಡ್ ತಗೊಂಡದ್ದು ಸ್ಟಾಪ್ ಲಾಸ್ ಹಿಟ್ ಆಯಿತು. ಒಂದು ಒಳ್ಳೆ ವಿಷಯ ಎಂತ ಅಂದರೆ, ನಾನು ಕಂಪ್ಲೀಟಾಗಿ ರಿಸ್ಕನ್ನು ಮ್ಯಾನೇಜ್ ಮಾಡಿಯೇ ಮಾಡ್ತಿದ್ದೇನೆ. ಯಾಕಂದರೆ ಆಲ್ಮೋಸ್ಟ್ ಲಾಸ್ಟ್ ವೀಕೆಂಡ್ ತನಕ ನಂದು ಅಕೌಂಟ್ ಆಲ್ರೆಡಿ $5,000 ಇದು ಅಕೌಂಟ್ ನಂದು ಫಂಡೆಡ್ ಅಕೌಂಟ್ $5,111 ಈಗ $11 ಲಾಸ್ ಆದ ಕಾರಣ $5,003 ಬಂದಿದೆ. ಓಕೆ, ಸೊ ಆದರೂ ಕೂಡ ನಾನು ಸಣ್ಣ ಟ್ರೇಡ್ ತಗೊಂಡೆ. ಒಂದು ವಿಷಯ ಅದೊಂದು ಒಳ್ಳೇದಂದರೆ, ರಿಸ್ಕನ್ನು ನಾನು ಮ್ಯಾನೇಜ್ ಮಾಡ್ತಿದ್ದೇನೆ. ಯಾಕಂದರೆ ಇಲ್ಲಿ $50 ಟ್ರೇಡ್ ತಗೊಂಡ್ರೆ ನಂದು ಆಲ್ಮೋಸ್ಟ್
ಪ್ರಾಫಿಟ್ ಮಾಡಿದ್ದು 50% ಹೋಗ್ತಿತ್ತು. ಓಕೆ, ಹಾಗಾಗಿ ಇದೊಂದು ಸಣ್ಣ ಟ್ರೇಡ್ ತಗೊಂಡೆ, $8. ತೊಂದರೆ ಇಲ್ಲ, ನಾನು ನಿಮಗೆ ಸ್ಕ್ರೀನ್ಶಾಟ್ ಕೂಡ ಇಲ್ಲಿ ಕೆಳಗೆ ಹಾಕಿರ್ತೇನೆ. ಇಲ್ಲಿ ನೋಡ್ಬೋದು ನೀವು ಲಾಸ್ ಆದದ್ದು ಸ್ಕ್ರೀನ್ಶಾಟ್, ಮತ್ತು ಎಂಟ್ರಿ ತಗೊಂಡದ್ದು ಎಲ್ಲಿ ಅಂತ ನಿಮ್ಗೆ ನೋಡ್ಬೋದು ಡೀಟೇಲ್ ಆಗಿ. ಓಕೆ, ಸೊ ಹಾಗಾಗಿ ಇದು ನನ್ನ ಫಸ್ಟ್ ಟ್ರೇಡ್ ಆಫ್ ದ ವೀಕ್. ಆದರೂ ಕೂಡ ಒಂದು ರೂಲ್ಸ್ ಬ್ರೇಕ್ ಮಾಡಿ ನಾನು ಟ್ರೇಡ್ ತಗೊಂಡದ್ದು, ಅದರಿಂದ ನೋಡ್ಬೋದು ನೀವು ಒಂದು ಲಾಸ್ ಕೂಡ ಆಯ್ತು ನನಗೆ. ನನ್ನ ರೂಲ್ಸ್ ಕ್ಲಿಯರ್ ಇತ್ತು ಅಂತಂದರೆ 30 ಮಿನಿಟ್ಸಲ್ಲಿ ಒಂದು ಡೈರೆಕ್ಷನ್ ಅಪ್ಸೈಡ್ ಅಂತ ಆದರೆ ಅದೇ ಡೈರೆಕ್ಷನಿಗೆ ನಾವು ನೋಡಬೇಕು. ಓಕೆ, ಅಂಟಿಲ್ ಅನ್ಲೆಸ್ ಇಲ್ಲಿ ಒಂದು ಸ್ಟ್ರಾಂಗ್ ಲೆವೆಲ್ ಅಂತ ಪ್ರೀವಿಯಸ್ ಲೆವೆಲ್ ಬ್ರೇಕ್ ಆದರೆ ಅದೊಂದು ಬೇರೆ ವಿಷಯ. ಇದು ಮಾರ್ಕೆಟ್ ಕಂಪ್ಲೀಟ್ ಆಗಿ ಅಪ್ಸೈಡಲ್ಲಿ ಉಂಟು. ಓಕೆ, ಟ್ರೆಂಡ್ ನೋಡ್ಬೋದು ನೀವು, ಕ್ಲಿಯರ್ ಆಗಿ ಅಪ್ಸೈಡ್ ಟ್ರೆಂಡಲ್ಲಿ ಉಂಟು. ಓಕೆ, ಹಾಗಾಗಿ ಒಂದು ಫಸ್ಟ್ ರೂಲ್ಸ್ ಡೈರೆಕ್ಷನ್ ನಂದು ಅಪ್ಸೈಡ್ ಇದ್ದ ಕಾರಣ ನಾನು ಕೌಂಟರ್ ಟ್ರೆಂಡ್ ತಗೊಂಡೆ, ಅಂದರೆ ಡೌನ್ ಸೈಡ್ ಟ್ರೇಡ್, ಅದು ತಗೊಳ್ಬಾರ್ದಿತ್ತು. ಓಕೆ, ಸೊ ನೆಕ್ಸ್ಟ್ ಟೈಮ್ ಎಂತ ನೆನ್ಪಿಟ್ಕೊಳ್ತೇನೆ ಅಂದರೆ, ಯಾವತ್ತು ಫಸ್ಟ್ ಆಗಿ ಮಾರ್ಕೆಟ್ ಡೈರೆಕ್ಷನ್ ಯಾವ ಸೈಡ್ ಮತ್ತೆ ನಾವು ಟ್ರೇಡ್ ಫುಲ್ ಬ್ಯಾಕ್ ಟ್ರೇಡ್ ತಗೊಳ್ಬೇಕು. ಓಕೆ, ಸೊ ಇದು ಒಂದು ಒಳ್ಳೆ ಲರ್ನಿಂಗ್. ಇನ್ನು ಯಾವುದೆಲ್ಲ ಟ್ರೇಡ್ಸ್ ಅಥವಾ ಮೊಮೆಂಟಮ್ ಪ್ರಕಾರ ನಾನು ಯಾವುದು ಟ್ರೇಡ್ ತಗೊಳ್ತೇನೆ ಅಂತ ನಾನು ನಿಮಗೆ ಮತ್ತೆ ಶೇರ್ ಮಾಡ್ತೇನೆ. ಇನ್ ಕೇಸ್ ಇನ್ನು 7 ಗಂಟೆ ಅದಲ್ವ, ಇನ್ನು ಟೈಮ್ ಉಂಟು ಸ್ವಲ್ಪ, ಎಲ್ಲಾದರೆ ಒಳ್ಳೆ ಸೆಟಪ್ ಫಾರ್ಮ್ ಆದರೆ ನಾನು ರೆಕಾರ್ಡ್ ಮಾಡಿ ಶೇರ್ ಮಾಡ್ತೇನೆ. ಓಕೆ, ಥ್ಯಾಂಕ್ ಯು. ಪ್ರೈಸ್ ಆಲ್ರೆಡಿ ಒಂದು ಅಪ್ಸೈಡ್ ಬ್ರೇಕ್ಔಟ್ ಕೊಟ್ಟು ಕಂಪ್ಲೀಟ್ ಆಗಿ ಡೌನ್ ಸೈಡ್ ಬರ್ತಾ ಉಂಟು. ಓಕೆ, ಸೊ ನಾನು ಒಂದು ಸ್ಮಾಲ್ ಟ್ರೇಡ್ ತಗೊಂಡು SL ಹಿಟ್ ಆಗಿತ್ತು, ಅದು ಈ ಲೆವೆಲ್. ಓಕೆ, ಸೊ ಈ ಲೆವೆಲಲ್ಲಿ ನಾನು ಈ ಲೆಫ್ಟ್ ಸೈಡ್ ರೆಫರೆನ್ಸ್ ಇಟ್ಕೊಂಡು ಒಂದು ಲೆವೆಲ್ಸನ್ನು ಮಾರ್ಕ್ ಮಾಡಿದ್ದೆ. ಆದರೆ ಒಂದು ನಾವು ನೋಟ್ ಮಾಡುವ ವಿಷಯ ಅಂತಂದರೆ, ಕಂಪ್ಲೀಟ್ ಆಗಿ ನಮ್ಮ ಟ್ರೇಡ್ ಇನ್ವ್ಯಾಲಿಡ್ ಇತ್ತು. ಓಕೆ, ಯಾಕಂದರೆ ನೀವು ಈಗ ಕ್ಲಿಯರ್ ಆಗಿ ನೋಡ್ಬೋದು, ಇಲ್ಲಿ ನಾನು ಈ ಲೆವೆಲಲ್ಲಿ ನಾನೊಂದು ಶಾರ್ಟ್ ಮಾಡಿದ್ದೆ ಅಲ್ವಾ, ಈ ಲೆವೆಲಲ್ಲಿ. ಓಕೆ, ಸೊ ಕಂಪ್ಲೀಟ್ ಆಗಿ ನಮ್ಮದು ಅಪ್ಸೈಡ್ ಬಯಾಸ್ನೆಸ್ ಇದ್ದ ಕಾರಣ ಯಾವುದೇ ಟ್ರೇಡ್ಸ್ ಇಲ್ಲಿ ಇರಲಿಲ್ಲ. ಓಕೆ, ನಮಗೆ ಇವತ್ತಿನ ದಿನದಲ್ಲಿ ಟ್ರೇಡ್ಸೇ ಇರಲಿಲ್ಲ. ಇಲ್ಲೊಂದು ಸ್ಟ್ರಾಂಗ್ ಅಪ್ಸೈಡ್ ಮೊಮೆಂಟಮ್ ಕೊಟ್ಟ ನಂತರ ಈಗ ಪ್ರೈಸ್ ಒಂದು ಡೌನ್ ಸೈಡ್ ಬರ್ತಾ ಉಂಟು. ಓಕೆ, ಸೊ ಆದರೂ ಕೂಡ ಇಲ್ಲಿ ಯಾವುದೇ ಲೆವೆಲ್ಸ್ ಇಲ್ಲ. ಇವತ್ತು ಮೋಸ್ಟ್ಲಿ ಆಲ್ರೆಡಿ ಈಗ ಟೈಮ್ ಆಗಿದೆ 11:30, ಹಾಗಾಗಿ ನಮಗೆ ಇವತ್ತು ಯಾವುದೇ ಟ್ರೇಡ್ಸ್ ಇರಲಿಲ್ಲ. ಆದರೆ ಇಲ್ಲೊಂದು ನಾನು ಟ್ರೇಡ್ ತೊಗೊಂಡಿದ್ದೆ ಅಲ್ವಾ, ಅದು ಕಂಪ್ಲೀಟ್ಲಿ ರೂಲ್ ಅನ್ನು ಬ್ರೇಕ್ ಮಾಡಿದೆ. ನನ್ನ ಖುದ್ದಾಗಿ ರೂಲನ್ನು ಬ್ರೇಕ್ ಮಾಡಿದೆ. ಯಾಕಂದರೆ ಒಂಥರ ಫೋಮೋ ಕ್ರಿಯೇಟ್ ಆಗಿತ್ತು. ಫಸ್ಟ್ ಲೆವೆಲನ್ನು ಫಸ್ಟ್ ಸ್ಟೆಪ್ಪನ್ನೇ ನಾನು ಬಯಾಸ್ನೆಸ್ಸನ್ನು ಇನ್ಕರೆಕ್ಟಾಗಿ ಅಸ್ಯೂಮ್ ಮಾಡಿ ಒಂದು ಡೌನ್ ಸೈಡ್ ಟ್ರೇಡ್ ತಗೊಳ್ಳಿಕ್ಕೆ ಟ್ರೈ ಮಾಡಿದೆ. ಓಕೆ, ಆದರೆ ಒಂದು ಹೇಳಬೇಕಾದ ವಿಷಯ ಅಂತ ಅಂದರೆ, ಇಲ್ಲಿ ಒಂದು ಕಂಪ್ಲೀಟಾಗಿ ಮಲ್ಟಿಪಲ್ ಟೈಮ್ ರಿಜೆಕ್ಷನ್ ಇದ್ದ ಕಾರಣ ನಾನು ಡೌನ್ ಸೈಡ್ ಅಸ್ಯೂಮ್ ಮಾಡಿದ್ದೆ. ಆದರೆ ನಮ್ಮ ಇಂಪಾರ್ಟೆಂಟ್ ಎಂತಂದರೆ ದೊಡ್ಡ ಟೈಮ್ ಫ್ರೇಮ್, ಅಂದರೆ ನಮ್ಮ ದೊಡ್ಡ ಟೈಮ್ ಫ್ರೇಮಲ್ಲಿ ಪ್ರೈಸ್ ಹೇಗೆ ರಿಯಾಕ್ಟ್ ಮಾಡ್ತಾ ಉಂಟಂತ ನೋಡಬೇಕು. ಓಕೆ, ಅದನ್ನೇ ನಾನು ಮಿಸ್ಇಂಟರ್ಪ್ಟ್ ಮಾಡಿ ಒಂದು ಅಪ್ಸೈಡ್ ಟ್ರೇಡ್ ಡೌನ್ ಸೈಡ್ ಟ್ರೇಡ್ ತಗೊಳ್ಳಿಕ್ಕೆ ಟ್ರೈ ಮಾಡಿದ್ದೆ. ಓಕೆ, ಹಾಗಾಗಿ ಇವತ್ತು ಯಾವುದೇ ಟ್ರೇಡ್ಸ್ ಇಲ್ಲ. ಆದರೆ ಈ ಲೆವೆಲನ್ನು ನಾನು ಮಾರ್ಕ್ ಮಾಡಿದ್ದ ಪ್ರಕಾರ ಮೋಸ್ಟ್ಲಿ ಇದೊಂದು ಇಂಪಾರ್ಟೆಂಟ್ ಲೆವೆಲ್ ಆಗ್ಬೋದು. ಆದರೆ ಆಲ್ಮೋಸ್ಟ್ 11:30 ಆದ ಕಾರಣ ಜಾಸ್ತಿ ಮೊಮೆಂಟಮ್ ಅಷ್ಟು ಬರಲಿಕ್ಕಿಲ್ಲ ಮಾರ್ಕೆಟಲ್ಲಿ. ನ್ಯೂಸ್ ಕೂಡ ಯಾವುದೇ ಇಲ್ಲ ಈಗ, ಸೊ ಹಾಗಾಗಿ ಮೊಮೆಂಟಮ್ ಇನ್ನು ಸ್ಲೋ ಆಗ್ಬೋದು. ಓಕೆ, ಸೊ ಈ ಲೆವೆಲಲ್ಲಿ ನೀವು ನಾನು ಮಾರ್ಕ್ ಮಾಡಿ ಇಟ್ಕೊಂಡಿದ್ದಲ್ವ, ಈ ಲೆವೆಲನ್ನು ನೋಟ್ ಮಾಡಿ ಇಟ್ಕೊಳ್ತೇನೆ ಇವತ್ತು. ಮತ್ತು ಉಳಿದದನ್ನು ನಾಳೆ ನೋಡುವ ನಾವು. ಬಾಯ್.